ಮಾದೇಶ್ವರ ಬೆಟ್ಟದಲ್ಲಿ ರೀಲ್ಸ್ ಮಾಡೋದಕ್ಕೆ ಹೋಗಿ ಮಹಿಳೆ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಇನ್ನು ಜೆಸಿಬಿಲಿ ಕುಳಿತುಕೊಂಡು ಅಪಾಯಕಾರಿ ರೀತಿಯಲ್ಲಿ ರೀಲ್ಸ್ ಮಾಡೋದಕ್ಕೆ ಹೋಗಿರುವಂತದ್ದು ಮಹಿಳೆ. ನಿರ್ಬಂಧ ಇದ್ರೂ ಕೂಡ ಆ ಸ್ಥಳಕ್ಕೆ ಹೋಗಿ ಮಹಿಳೆ ಅತಿಕ್ರಮ ಪ್ರವೇಶವನ್ನು ಮಾಡಿದ್ದಾರೆ. ಇದು ಮೊದಲನೇ ತಪ್ಪು. ಅಂತ ಜಾಗಕ್ಕೆ ಹೋಗಿದ್ದೇ ತಪ್ಪು. ಅಲ್ಲಿ ಹೋಗಿ ಮತ್ತೆ ರೀಲ್ಸ್ ಬೇರೆ ಮಾಡೋಕೆ ಮುಂದಾಗಿದ್ದಾರಂತೆ. ಹುಚ್ಚಾಟ ಅಂತ ಮಾದಪ್ಪನ ಮೂರ್ತಿ ಮುಂದೆ ಮಹಿಳೆಯಿಂದ ರೀಲ್ಸ್ ಮಾಡಲಾಗಿರುವಂಥದ್ದು. ಜೆಸಿಬಿಯಲ್ಲಿ ಕೂರಿಸಿ ಪ್ರತಿಮೆ ದರ್ಶನವನ್ನ ಮಾಡಿಸಿದ್ದಾರೆ ಜೆಸಿಬಿ ಚಾಲಕ. ಅಬ್ಬಬ್ಬಾ, ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ. ಏನಕ್ಕೆ ಬೇಕಿವೆಲ್ಲ ಅಂತ ರೀಲ್ಸ್ ನಾರಿ ವರ್ತನೆಗೆ ಮಾದಪ್ಪನ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಿನ್ನೇನು ನೋಡಿ ಯಾವ ರೀತಿಯಾಗಿ ಆಹಾಹಾ ರೀಲ್ಸ್ ಈ ತರನೂ ಹುಚ್ಚಾಟ ಮೆರಿತಾ ಇರೋದು. ಏನಾದ್ರೂ ಚೂರಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಏನ್ ಕತೆ ನೋಡಿ, ಭಯನೇ ಇಲ್ಲ ಆ ಸುಂದರಿಗೆ. ನಿರ್ಬಂಧ ಮೊದಲನೇದಾಗಿ ಆ ಪ್ಲೇಸಲ್ಲಿ ನಿರ್ಬಂಧ ಇದೆ, ಓಕೆನಾ? ನಿರ್ಬಂಧ ಇದ್ರೂ ಕೂಡ ಅಲ್ಲಿ ಹೋಗಿರೋದು ಮೊದಲನೇ ತಪ್ಪು. ನೋಡೋದಕ್ಕೇನು ಬಹಳ ಸೊಗಸಾಗಿದೆ. ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವಾಗ ಜನರು ಮತ್ತೆ ಆಕ್ರೋಶ ವ್ಯಕ್ತಪಡಿಸೋದು. ತಿರ್ಗಾ ಪೊಲೀಸರಿಲ್ವಾ, ಅದಿಲ್ವಾ, ಇದಿಲ್ವಾ, ಸೆಕ್ಯೂರಿಟಿ ಇಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಚ್ಚಾಟ ಮೆರಿತಾ ಇರುವಂಥದ್ದು ಮಹಿಳೆ ನೋಡ್ತಾ ಇರ್ಬೋದು. ಇವ್ರುಗಳಿಗೆಲ್ಲ ಅದೇನ್ ರೀಲ್ಸ್ ಹುಚ್ಚೋ, ಹೇಳೋರು ಕೇಳೋರು ಯಾರೂ ಇರಲ್ವೇನೋ, ಫಾಲೋವರ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ಈ ರೀತಿಯನ್ನ ಹುಚ್ಚಾಟ ಮೆರಿತಾ ಇರೋದು. ಈ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರು ನೋಡಿ, ಆ ರೀತಿಯಾಗಿ ಬ್ಯಾನ್ ಮಾಡ್ಬಿಡ್ಬೇಕು ರೀಲ್ಸ್ನೆಲ್ಲ, ಅವಾಗ ಸುಮ್ಮನೆ ಇರ್ತಾರೆ. ಮನೆಯಲ್ಲಿ ಗೊತ್ತಿಲ್ಲ ಮದುವೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸಂಸಾರ, ಗಂಡ ಹೆಂಡತಿ, ಮಕ್ಕಳು ಅಂತ ನೋಡ್ಕೊಂಡಿದ್ರೆ, ಒಂದು ಜವಾಬ್ದಾರಿ ಅಂತ ಇದ್ರೆ ಈ ರೀತಿ ಹುಚ್ಚಾಟವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಮೋಸ್ಟ್ಲಿ ಏನು ಇಲ್ಲ ಅಂತ ಅನ್ಸುತ್ತೆ ನೋಡಿ. ಆ ಚಾಲಕ ಆತ ಕೂರಿಸ್ಕೊಂಡು ಯಾವ ರೀತಿ ದೇವರ ದರ್ಶನವನ್ನ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಭಕ್ತಿ ಭಾವದಿಂದ ಮಾಡ್ತಿರೋದಲ್ಲ, ಆ ಲೈಕ್ಸು, ಕಮೆಂಟ್ಸು, ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇರುವಂಥದ್ದು. ಮಾದಪ್ಪನ ಭಕ್ತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ.